ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಕೇಂದ್ರದ ಹಣಕಾಸು ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹಳೆಯ ಆದಾಯ ತೆರಿಗೆಗೆ ಬದಲಾಗಿ ಹೊಸ ಆದಾಯ ತೆರಿಗೆ ಮಸೂದೆ 2025 ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ. ಹೊಸ ಆದಾಯ ತೆರಿಗೆ ಮಸೂದೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಲಾಗಿದೆ. ಮುಖ್ಯವಾಗಿ ಜನಸಾಮಾನ್ಯರಿಗೆ ಅರ್ಥವಾಗುವ ಸರಳ ಭಾಷೆಯಲ್ಲಿ ಕಾಯ್ದೆಯನ್ನು ರೂಪಿಸಿರುವುದು ವಿಶೇಷ. ಇದರಿಂದ ಆದಾಯ ತೆರಿಗೆ ವಿವಾದಗಳು ಕಡಿಮೆ ಆಗಬಹುದು ಎಂಬ ನಿರೀಕ್ಷೆಯಲ್ಲಿ ಆದಾಯ ತೆರಿಗೆ ಇಲಾಖೆ ಹಾಗೂ ಕೇಂದ್ರ ಸರ್ಕಾರ ಇದೆ. ಹಾಗಾದರೆ 1961 ಆದಾಯ ತೆರಿಗೆ ಕಾಯ್ದೆಗೂ ಹೊಸ ಆದಾಯ ತೆರಿಗೆ ಕಾಯ್ದೆಗೂ ಇರೋ ವ್ಯತ್ಯಾಸಗಳೇನು, ಏನೇನು ಬದಲಾವಣೆ ಮಾಡಲಾಗಿದೆ, ಜನಸಾಮಾನ್ಯರಿಗೆ ಹಾಗೂ ಆದಾಯ ತೆರಿಗೆ ಪಾವತಿದಾರರಿಗೆ ಯಾವ ರೀತಿ ಅನುಕೂಲವಾಗಲಿದೆ ಅನ್ನುವ ಡೀಟೇಲ್ಸನ್ನು ನಾವೀಗ ಹೇಳ್ತೇವೆ ನೋಡಿ. 2024 ಜುಲೈ ತಿಂಗಳಲ್ಲಿ ಕೇಂದ್ರದ ಬಜೆಟ್ ಮಂಡಿಸಿದ್ದಾಗ ನಿರ್ಮಲಾ ಸೀತಾರಾಮನ್ ಅವರು ಆದಾಯ ತೆರಿಗೆ ಕಾಯ್ದೆ 1961 ಪರಿಷ್ಕರಣೆ ಮಾಡಿ ಹೊಸ ಆದಾಯ ತೆರಿಗೆ ಕಾಯ್ದೆ ಜಾರಿಗೊಳಿಸುವುದಾಗಿ ಹೇಳಿದರು. ಅದರಂತೆ ಈಗ ಹೊಸ ಆದಾಯ ತೆರಿಗೆ ಮಸೂದೆ 2025 ಸಿದ್ಧಪಡಿಸಿ ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ. ಕಳೆದ 6 ತಿಂಗಳಿಂದ 150 ಮಂದಿ ಅಧಿಕಾರಿಗಳು ನಿರಂತರವಾಗಿ ಶ್ರಮವಹಿಸಿ ಈ ಮಸೂದೆಯನ್ನು ಸಿದ್ಧಪಡಿಸಿರುವುದು ವಿಶೇಷ. 60,000 ಗಂಟೆ ಮಾನವ ಶ್ರಮವನ್ನು ವಿನಿಯೋಗಿಸಿ ಈ ಮಸೂದೆಯನ್ನು ಸಿದ್ಧಪಡಿಸಲಾಗಿದೆ. ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಸಿದ್ಧಪಡಿಸಿದ ಮಸೂದೆಯನ್ನು ಸೂಕ್ಷ್ಮವಾಗಿ ಕಾನೂನು ಇಲಾಖೆ ಅಧಿಕಾರಿಗಳು ಪರಿಶೀಲಿಸಿ ತಮ್ಮ ಒಪ್ಪಿಗೆಯನ್ನು ನೀಡಿದ್ದಾರೆ. ಹೊಸ ಆದಾಯ ತೆರಿಗೆ ಮಸೂದೆಯಲ್ಲಿ ಕಠಿಣ, ಕ್ಲಿಷ್ಟಕರ, ಅರ್ಥವಾಗದ ಪದ ಮತ್ತು ಭಾಷೆಯನ್ನು ತೆಗೆದುಹಾಕಿದ್ದು ಸರಳವಾದ ಭಾಷೆ ಮತ್ತು ಪದಗಳನ್ನು ಬಳಸಿರೋದು ವಿಶೇಷ. ಹೊಸ ಮಸೂದೆಯಲ್ಲಿ ಅನಗತ್ಯವಾಗಿದ್ದ ಸೆಕ್ಷನ್ಗಳನ್ನು ಕೂಡ ತೆಗೆದುಹಾಕಲಾಗಿದೆ. ಹಳೆಯ ಕಾಯ್ದೆಯಲ್ಲಿ 47 ಅಧ್ಯಾಯಗಳಿದ್ವು. ಈಗ ಹೊಸ ಕಾಯ್ದೆಯಲ್ಲಿ 23 ಅಧ್ಯಾಯಗಳು ಮಾತ್ರ ಇವೆ. ಆದಾಯ ತೆರಿಗೆಯ ಟೇಬಲ್ಗಳ ಸಂಖ್ಯೆಯನ್ನು 18ರಿಂದ 57ಕ್ಕೆ ಹೆಚ್ಚಿಸಲಾಗಿದೆ. ಇದರಿಂದಾಗಿ ಆದಾಯ ತೆರಿಗೆಯ ನಿಯಮಗಳನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳಲು IT ಪಾವತಿದಾರರಿಗೆ ಹಾಗೂ ಚಾರ್ಟೆಡ್ ಅಕೌಂಟೆಂಟ್ಗಳಿಗೆ ಅನುಕೂಲ ಆಗುತ್ತೆ. 1200 ನಿಬಂಧನೆಗಳು ಹಾಗೂ 900 ವಿವರಣೆಯನ್ನು ಕೈಬಿಡಲಾಗಿದೆ. 1961 ಆದಾಯ ತೆರಿಗೆ ಕಾಯ್ದೆಯಲ್ಲಿ ಒಟ್ಟು 5,12,000 ಪದಗಳಿದ್ವು. ಹೊಸ ಮಸೂದೆಯಲ್ಲಿ ಇವುಗಳನ್ನು 2,06,000 ಪದಗಳಿಗೆ ಇಳಿಸಲಾಗಿದೆ. ಆದಾಯ ತೆರಿಗೆ ವ್ಯವಸ್ಥೆಯನ್ನು ಸರಳೀಕರಣ ಮಾಡಲಾಗಿದೆ. ಸಿಂಪಲ್ ಎಂಬ ಇಂಗ್ಲಿಷ್ ಪದದ ಪ್ರತಿ ಅಕ್ಷರದಂತೆ ಈ ಮಸೂದೆಯನ್ನು ಸಿದ್ಧಪಡಿಸಿರೋದು ವಿಶೇಷ. ಸ್ಟ್ರೀಮ್ಲೈನ್ಡ್ ಸ್ಟ್ರಕ್ಚರ್ ಮತ್ತು ಲ್ಯಾಂಗ್ವೇಜ್ನಲ್ಲಿ ಮಸೂದೆಯನ್ನು ರೂಪಿಸಲಾಗಿದೆ. ಇಂಟಿಗ್ರೇಟೆಡ್ ಆಗಿ ಮಸೂದೆಯನ್ನು ರೂಪಿಸಲಾಗಿದೆ. ಈ ಮಸೂದೆಯಿಂದ ಲಿಟಿಗೇಷನ್ಗಳು ಕನಿಷ್ಠ ಮಟ್ಟಕ್ಕೆ ಇಳಿಯುವ ನಿರೀಕ್ಷೆ ಕೂಡ ಇದೆ. ಪ್ರಾಕ್ಟಿಕಲ್ ಮತ್ತು ಟ್ರಾನ್ಸ್ಪರೆಂಟ್ ಆಗಿ ಆದಾಯ ತೆರಿಗೆ ಕಾಯ್ದೆ ಇರಲಿದೆ. IT ಪಾವತಿದಾರರು ಸುಲಭವಾಗಿ ಕಲಿತುಕೊಂಡು ಅಳವಡಿಸ್ಕೊಳ್ಬೋದು. ಹೊಸ ಮಸೂದೆಯಿಂದ ಎಫಿಷಿಯೆಂಟ್ ಟ್ಯಾಕ್ಸ್ ರಿಫಾರ್ಮ್ ಆಗಲಿದೆ ಎಂಬ ನಿರೀಕ್ಷೆಯಲ್ಲಿ ಆದಾಯ ತೆರಿಗೆ ಇಲಾಖೆ ಇದೆ. ಆದಾಯ ತೆರಿಗೆ ನಿಬಂಧನೆಗಳನ್ನು ಸರಳವಾಗಿ ಬರೆಯಲಾಗಿದ್ದು ಅರ್ಥ ಮಾಡಿಕೊಳ್ಳಲು ಸುಲಭವಾಗುತ್ತೆ. ಹೊಸ ಮಸೂದೆಯಿಂದ IT ಪಾವತಿದಾರರಿಗೆ ಯಾವುದೇ ಗೊಂದಲ ಆಗಲ್ಲ. ಹೊಸ ಮಸೂದೆಯಲ್ಲಿ ಹೆಚ್ಚು ಸ್ಪಷ್ಟತೆ ಇರೋದ್ರಿಂದ ಟ್ಯಾಕ್ಸ್ ವಿವಾದಗಳು ಕೂಡ ಕಡಿಮೆ ಆಗ್ತವೆ. ಇದರಿಂದ IT ಪಾವತಿದಾರರಿಗೆ ಹಾಗೂ IT ಅಧಿಕಾರಿಗಳಿಗೆ ಇಬ್ಬರಿಗೂ ಕೂಡ ಅನುಕೂಲ. 1961 ಕಾಯ್ದೆಯಲ್ಲಿ ಅನಗತ್ಯವಾಗಿದ್ದ ನಿಬಂಧನೆಗಳನ್ನು ಕೈಬಿಟ್ಟಿರೋದ್ರಿಂದ ಹೊಸ ಮಸೂದೆಯು ತೆರಿಗೆ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸುಲಭವಾಗಿದೆ. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಉತ್ತಮ ತೆರಿಗೆ ಪಾವತಿ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿ ಹೊಸ ಮಸೂದೆಯನ್ನು ಸಿದ್ಧಪಡಿಸಿರೋದು ವಿಶೇಷ. ಆದಾಯ ತೆರಿಗೆ ವ್ಯವಸ್ಥೆಯಲ್ಲಿ ದಕ್ಷತೆ ತರೋದು ಹೊಸ ಕಾಯ್ದೆಯ ಉದ್ದೇಶ. ಹಳೆಯ IT ಕಾಯ್ದೆಯಲ್ಲಿ ಅಸೆಸ್ಮೆಂಟ್ ಇಯರ್, ಪ್ರಿವಿಯಸ್ ಇಯರ್ ಎಂಬ ಪದಗಳಿದ್ವು. ಇವು ಗೊಂದಲಕ್ಕೆ ಕಾರಣ ಆಗ್ತಾ ಇದ್ವು. ಇವುಗಳ ಬದಲಿಗೆ ಹೊಸ ಮಸೂದೆಯಲ್ಲಿ ಟ್ಯಾಕ್ಸ್ ಇಯರ್ ಎಂಬ ಪದವನ್ನು ಮಾತ್ರ ಬಳಸಲಾಗಿದೆ. ಹಣಕಾಸು ವರ್ಷದ 12 ತಿಂಗಳ ಅವಧಿಯನ್ನು ಟ್ಯಾಕ್ಸ್ ಇಯರ್ ಎಂದು ಕರೆಯಲಾಗಿದೆ. ಸ್ಯಾಲ್ರಿಗೆ ಸಂಬಂಧಪಟ್ಟ ಎಲ್ಲ ವಿವರಗಳನ್ನು ಸ್ಯಾಲ್ರಿ ಚಾಪ್ಟರ್ನಲ್ಲಿ ಮಾತ್ರವೇ ವಿವರಿಸಲಾಗಿದೆ. ಸಾಮಾನ್ಯ ಆದಾಯ ತೆರಿಗೆ ಪಾವತಿದಾರರು ಈ ಸ್ಯಾಲ್ರಿ ಚಾಪ್ಟರನ್ನು ಓದುವ ಮೂಲಕ ಸುಲಭವಾಗಿ ಸ್ಯಾಲ್ರಿ ಹಾಗೂ ಮನೆ ಪ್ರಾಪರ್ಟಿಗೆ ಸಂಬಂಧಿಸಿದ ನಿಯಮಗಳನ್ನು ಅರ್ಥ ಮಾಡಿಕೊಂಡು ತಾವೇ ತಮ್ಮ IT ರಿಟರ್ನ್ಸನ್ನು ಫೈಲ್ ಮಾಡ್ಬೋದು ಅಂತ ಆದಾಯ ತೆರಿಗೆ ಇಲಾಖೆ ಹೇಳಿದೆ. ಸ್ಯಾಲ್ರಿಗೆ ಸಂಬಂಧಿಸಿದಂತೆ 4,401 ಪದಗಳಲ್ಲಿ ಇದ್ದ ವಿವರಣೆಯನ್ನು ಈಗ 3,420 ಪದಗಳಿಗೆ ಇಳಿಕೆ ಮಾಡಲಾಗಿದೆ. ಇನ್ನು ಹಳೆಯ 1961 ಆದಾಯ ತೆರಿಗೆ ಕಾಯ್ದೆಯಲ್ಲಿ 819 ಸೆಕ್ಷನ್ಗಳಿದ್ವು. ಈಗ ಹೊಸ ಕಾಯ್ದೆಯಲ್ಲಿ 536 ಸೆಕ್ಷನ್ಗಳು ಮಾತ್ರ ಇವೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಗೆ ತಿಳಿಸಿದ್ದಾರೆ. ಹಳೆಯ ಕಾಯ್ದೆಗೆ 65 ಬಾರಿ 4,000 ತಿದ್ದುಪಡಿಗಳನ್ನು ಮಾಡಲಾಗಿತ್ತು. ಹೀಗಾಗಿ ಹಳೆಯ ಕಾಯ್ದೆಯು IT ಪಾವತಿದಾರರಲ್ಲಿ ಹಾಗೂ ಚಾರ್ಟೆಡ್ ಅಕೌಂಟ್ಗಳಲ್ಲಿ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿತ್ತು. ಇದರಿಂದಾಗಿ IT ಕೇಸ್ಗಳು ಕೂಡ ದಾಖಲಾಗ್ತಾ ಇದ್ವು. ಈಗ ಹೊಸ ಕಾಯ್ದೆಯಿಂದ ಈ ಸಮಸ್ಯೆಗೆ ಪರಿಹಾರ ಸಿಗುವ ನಿರೀಕ್ಷೆ ಕೂಡ ಇದೆ. ಇನ್ನು TDSಗೆ ಸಂಬಂಧಿಸಿದಂತೆ ಹಳೆಯ ಕಾಯ್ದೆಯಲ್ಲಿ 69 ಸೆಕ್ಷನ್ಗಳಿದ್ವು. ಈಗ ಹೊಸ ಕಾಯ್ದೆಯಲ್ಲಿ 13 ಸೆಕ್ಷನ್ಗಳು ಮಾತ್ರ ಇವೆ. TDS ರಿಯಾಯಿತಿಗೆ ಸಂಬಂಧಿಸಿದಂತೆ ಇರುವ ನಿಬಂಧನೆಗಳನ್ನು ಕೋಷ್ಟಕ ರೂಪದಲ್ಲಿ ವಿವರಿಸಲಾಗಿದೆ. IT ಕಾಯ್ದೆಯನ್ನು 823 ಪುಟಗಳಿಂದ 622 ಪುಟಗಳಿಗೆ ಇಳಿಸಲಾಗಿದೆ. ಇನ್ನು ಹಳೆಯ IT ಕಾಯ್ದೆಯಲ್ಲಿದ್ದ ನಾಟ್ ವಿತ್ ಸ್ಟ್ಯಾಂಡಿಂಗ್ ಪದದ ಬದಲು ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್ ಎಂಬ ಪದವನ್ನು ಈಗ ಬಳಕೆ ಮಾಡಲಾಗಿದೆ.
ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 9(2) ಕೂಡ ತೆಗೆದುಹಾಕಲಾಗಿದೆ. ಈ ಸೆಕ್ಷನ್ ಬ್ರಿಟಿಷ್ ಕಾಲಕ್ಕೆ ಸಂಬಂಧಿಸಿದ ಅಂಶವನ್ನು ಒಳಗೊಂಡಿತ್ತು. ಹೀಗೆ ಅನಗತ್ಯವಾಗಿದ್ದ ಅನೇಕ ಸೆಕ್ಷನ್ಗಳನ್ನು ಹೊಸ ಮಸೂದೆಯಲ್ಲಿ ತೆಗೆದುಹಾಕಿರೋದು ವಿಶೇಷ. ಇನ್ನು ತೆರಿಗೆ ವಂಚನೆ ಆರೋಪಕ್ಕೆ ಸಂಬಂಧಿಸಿದಂತೆ IT ಅಧಿಕಾರಿಗಳು ಆಗಾಗ್ಗೆ ದಾಳಿ ಹಾಗೂ ಶೋಧಗಳನ್ನು ನಡೆಸ್ತಾ ಇರ್ತಾರೆ. ಈ ವೇಳೆ ತೆರಿಗೆ ವಂಚನೆ ಮಾಡಿದವರ ಇಮೇಲ್, ಷೇರು ವ್ಯವಹಾರ, ಆನ್ಲೈನ್ ಹೂಡಿಕೆ, ಬ್ಯಾಂಕ್ ಖಾತೆ, ಡಿಜಿಟಲ್ ಅಪ್ಲಿಕೇಶನ್ ಸೇವೆ ಸೇರಿದಂತೆ ತೆರಿಗೆದಾರರಿಗೆ ಸಂಬಂಧಿಸಿದ ಎಲ್ಲ ಖಾತೆಗಳನ್ನು ನೇರವಾಗಿ ಪರಿಶೀಲನೆ ನಡೆಸುವ ಅಧಿಕಾರವನ್ನು IT ಇಲಾಖೆ ಅಧಿಕಾರಿಗಳಿಗೆ ನೀಡಲಾಗಿದೆ. ಹೊಸ ಮಸೂದೆಯಲ್ಲಿ ಎಲೆಕ್ಟ್ರಾನಿಕ್ ದಾಖಲೆಗಳ ಪರಿಶೀಲನೆಗೂ ಕೂಡ ಅವಕಾಶವನ್ನು ಕೊಡಲಾಗಿದೆ. ಇದರಿಂದ IT ಇಲಾಖೆ ಅಧಿಕಾರಿಗಳಿಗೂ ಕೂಡ ಹೆಚ್ಚಿನ ಶಕ್ತಿ ಬಂದಂತಾಗಿದೆ. ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.